ಸ್ನೇಹಿತರೆ ನಮಸ್ಕಾರ. ನಾನು ಸಾವಯವ ಕೃಷಿಕ ಪ್ರತಾಪ್ ಕೂಡ ಕನ್ನಡಿಗ ಮಾತಾಡೋದು. ಇವತ್ತು ನಾವು ತಯಾರು ಮಾಡ್ತಾಯಿದ್ದೇವೆ ಜೀವಾಮೃತ ಹೇಗೆ ತಯಾರು ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ. ಈ ಥರ 2 ಡ್ರಮ್ಮನ್ನು ತೊಗೊಂಡಿದ್ದೀನಿ ನಾನು. 200 ಲೀಟ್ರು 2 ಡ್ರಮ್ಮು. ಅದಕ್ಕೆ 20 ಲೀಟ್ರ್ ಗಂಜಲ, 10 ಕೆ ಜಿ, ಟೋಟಲ್ 20 ಕೆ ಜಿ ಸಗಣಿ ತೊಗೊಂಡಿದ್ದೀನಿ. 2 ಕೆ ಜಿ 4 ಕೆ ಜಿ ಸಾವಯವ ಬೆಲ್ಲವನ್ನು ತೊಗೊಂಡಿದ್ದೀನಿ. ಅನಂತರ ಪುಡಿ ಮಾಡಿದ ದ್ವಿದಳ ಧಾನ್ಯದ ಹಿಟ್ಟು ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಇದರ ಜೊತೆಗೆ ನಿಮ್ಮ ಭೂಮಿಯಲ್ಲಿ ಬದದ ಮೇಲಿರುವ ಮಣ್ಣು ಅಥವಾ ಯಾವುದಾದ್ರೂ ಹಳೆ ಮರದ ಗಿಡದ ಬುಡದಲ್ಲಿರುವಂತಹ ಮಣ್ಣನ್ನು ನಾವು ಇದರ ಜೊತೆ ಮಿಶ್ರಣ ಮಾಡತಕ್ಕದ್ದು. ಈಗ ಗಂಜಲವನ್ನು ಸಿಂಪಡಣೆ ಮಾಡ್ತಾಯಿದ್ದೀವಿ. ಈಗ ಸಗಣಿಯನ್ನು ಸಾವಯವ ನಾಟಿ ಹಸುವಿನ ಸಗಣಿಯನ್ನು ನಾವು ಸಿಂಪಡಣೆ ಮಾಡ್ತೀವಿ. ನಾಟಿ ಹಸುವಿನ ಗಂಜಲ ಹಾಗೂ ನಾಟಿ ಹಸುವಿನ ಸಗಣಿ. ಎರಡು ಕೆ ಜಿ ಸಾವಯವ ಬೆಲ್ಲವನ್ನು ಹಾಕ್ತಾಯಿದ್ದೀವಿ. ಈಗ ದ್ವಿದಳ ಧಾನ್ಯದ ಹಿಟ್ಟನ್ನು ಹಾಕ್ತಾಯಿದ್ದೀನಿ, ಮಿಶ್ರಣ ಮಾಡ್ತಾಯಿದ್ದೀವಿ. ಈಗ ನೋಡಿ, ಒಂದು ಹಿಡಿ ಮರದ ಕೆಳಗಡೆ ಅಥವಾ ಯಾವ್ದಾದ್ರು ಬದಿನ ಮೇಲಿನ ಮಣ್ಣನ್ನು ಹಾಕ್ತಾಯಿದ್ದೀವಿ. ಈಗ ಇದಾದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿದೆ. ಬೆಲ್ಲ, ಸಗಣಿ, ಗಂಜಲ, ದ್ವಿದಳ ಧಾನ್ಯದ ಹಿಟ್ಟು ಹಾಗೂ ಮಣ್ಣು ಎಲ್ಲ ಮಿಕ್ಸ್ ಮಾಡಿದ ನಂತರ ಈ ಥರ ದಿನಕ್ಕೆ 3 ಬಾರಿ ಅಥವಾ ಕನಿಷ್ಠ 2 ಬಾರಿ ಬಲದಿಂದ ಎಡಕ್ಕೆ ತಿರುಗಿಸ್ಬೇಕು. ಇದಾದ ನಂತರ 8 ರಿಂದ 9 ದಿನಗಳ ಒಳಗೆ ಅಥವಾ 8 ದಿನ 9 ದಿನದ ನಂತರದೊಳಗೆ ಈ ಒಂದು ಜೀವಾಮೃತವನ್ನು ನಿಮಗೆ ಬೇಕಾದ ಗಿಡಗಳಿಗೆ ಸಿಂಪಡಿಸಬೇಕು. ಧನ್ಯವಾದಗಳು.